ಇನ್ನು ಊರಿಗೆ 2000 ಕಿಲೋಮೀಟ್ರ್ ಬಾಕಿ ಇದೆ. ಹೋಗೋಣ ಬನ್ನಿ. ಅದ್ರಲ್ಲಿ ಬೇರೆ ಈ R15 ಎಲ್ಲ ಕೇಳೋದೇ ಬೇಡ, ಎಷ್ಟು ರಗಳೆ ಗೊತ್ತಾ ಓಡ್ಸೋಕ್ಕೆ. ಒಂದು ಗುಂಡಿ ಹಾರಿಸ್ಬಿಟ್ರೆ ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ನನಗೆ ಯಾಕೋ ವಾಯ್ಸೇ ಬರ್ತಾಯಿಲ್ಲ ಗುರುವೇ, ಎಷ್ಟು ಬೇಜಾರಾಗ್ತಿದೆ. ನಮ್ಮ ಮನೆಯಿಂದ ಬಿಟ್ಟು ಬರ್ಬೇಕಾದ್ರು ಇಷ್ಟು ಬೇಜಾರಾಗಿರಲಿಲ್ಲ, ಬಟ್ ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಅಷ್ಟು ಬೇಜಾರಾಗ್ತಿದೆ. ಅಳು ಬರ್ತಿದೆ ನನಗೆ. ನಾನು ಹೆಂಗೆ ಅಂದ್ಕೊಂಡಿದ್ದೆ ಅದೇ ಥರ ರೈಡ್ ಆಗಿದೆ. ಈಗೇನಿಲ್ಲ, ಶಿಸ್ತಾಗಿ ಮನೆಗೆ ಹೋಗಿ 1-2 ದಿನ ರೆಸ್ಟ್ ಮಾಡಿದರೆ ಎಲ್ಲ ಕರೆಕ್ಟ್ ಆಗುತ್ತೆ. ಎನಿವೇಸ್ ನನಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ ನಿಜವಾಗಲು. ಏನು ಹೇಳ್ಬೇಕಂತನೂ ಗೊತ್ತಾಗ್ತಾಯಿಲ್ಲ. ಆ್ಯಕ್ಚುಲಿ ವ್ಲಾಗ್ಸ್ ಎಲ್ಲ ಮಾಡೋಣ ಅಂದ್ಕೊಂಡೆ. ಈ ಕಡೆಲ್ಲ ಇವಾಗ ಟೆಂಪ್ರೇಚರ್ ಬಂದು ಇವಾಗ ಪ್ರೆಸೆಂಟಾಗಿ 19 ಮತ್ತು 20 ಮಧ್ಯದಲ್ಲಿದೆ. ಬೆಳಗ್ಗೆ ನೋಡಿದಾಗ 14 ಬಂದಿದೆ. ಏನು ಚಳಿ ಗುರು ಈ ಕಡೆ ಸಿಕ್ಕಾಪಟ್ಟೆ. ನಾನು ಹತ್ರ ಜಾಕೆಟ್ ಆಮೇಲೆ ಒಳಗಡೆ 2 ಶರ್ಟ್ ಹಾಕೊಂಡಿದ್ದೀನಿ. 2 ಶರ್ಟು ಮರಿಯಂಗ್ ಟು ಸೀದಾ ಬ್ಯಾಂಗ್ಳೂರ್ ಹೋಗ್ತಾ ಇಲ್ಲ, ಸೀದಾ ಶಿರಾಳಕೊಪ್ಪ ಹೋಗ್ತಾ ಇದೀನಿ, ನಮ್ಮೂರಿಗೆ, ಶಿವಮೊಗ್ಗ ಡಿಸ್ಟಿಕ್ಕು. ಅಲ್ಲಿ ಯಾವನ್ ಗುರು ಈಜು ಹೊಡಿತಾನೆ. ಇಲ್ಲಿ ಟೆಂಪ್ರೇಚರ್ ನೋಡಿದ್ರೆ 21, 22 ಇದೆ. ಇಲ್ಲಿ ನೋಡಿದ್ರೆ ಹೊಳೆಯಲ್ಲಿ ಈಜು ಹೊಡಿತಿದ್ದಾರೆ. ಸಕ್ಕತ್ತಲ್ಲ. ಅದು ರೈಲ್ವೆ ಬ್ರಿಡ್ಜ್. ಇದು ಒಂದೇ ರೈಲ್ವೆ ಬ್ರಿಡ್ಜ್ ಹೋಗೋಕ್ಕೆ ಬರೋಕ್ಕೆ. ಇದೇನು ನೋಡ್ತಿದ್ದೀರಲ್ಲ, ಇದು ಇಡ್ಲಿ ಅಂತೇಳಿ ತೊಗೊಂಡೆ. ಏನು ಚಟ್ನಿ ಗಿಟ್ನಿ ಕೊಟ್ಟಿಲ್ಲ, ಪೆಪ್ಪರ್ಲ ಕೊಟ್ಟವ್ರೆ ಅಂತ ಹೇಳಿ ನೋಡ್ತಾ ಇದ್ದೆ. ಇದು ತಿಂದಮೇಲೆ ಗೊತ್ತಾಯಿತು ಇದು ಇಡ್ಲಿ ಎಲ್ಲ ಇದು ಏನೋ ಒಂದು ಬೇರೆ ಟೈಪಲ್ಲಿ ಮಾಡೋರೆ. ಫುಲ್ ಡಿಫ್ರೆನ್ಸ್. ಆಸಮ್ ತೇಜ್ಪುರ್ ದಾಟ್ ಮುಂದೆ ಬಂದಮೇಲೆ ಸಿಕ್ಕಿರೋದು. ಚೆನ್ನಾಗಿದೆ, ಒಂಥರ ಒಳಗಡೆ ಎಲ್ಲ ಸ್ವೀಟ್ ಇದೆ, ತಿನ್ನೋಕ್ಕಿನ್ನೂ ಚೆನ್ನಾಗಿದೆ. 10 ರೂಪಾಯಿ ಒಂದು ಪೀಸು, 2 ತೊಗೊಂಡೆ. ಎದುರುಗಡೆ ಯಾವುದು ಹಾಸ್ಪಿಟಲ್ ಇದೆ, ಆಸ್ಪತ್ರೆ ಎದುರುಗಡೆ ಇರೋದು ಇದು. ಟೈಮ್ ಬೇರೆ 10 ಗಂಟೆ ಆಯಿತು, 10:15. ಬೆಳಗ್ಗೆ ತನಕ ಗಾಡಿ ಬಡಿಬೇಕು. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಅಸ್ಸಾಮಲ್ಲಿ ನೈಟ್ ರೈಡ್ ಮಾಡೋದು ಸರಿಯಲ್ಲ, ಸ್ವಲ್ಪ ಭಯ ಅನ್ನಿಸ್ತು. ಒಬ್ಬನೇ ಬೇರೆ ಇದ್ದೆ, ಅದಕ್ಕೋಸ್ಕರ ಅಲ್ಲೇ ಒಂದು ಹೋಟೆಲಲ್ಲಿ ಸ್ಟೇ ಹಾಕಿ ಬೆಳಗ್ಗೆ ಎದ್ದು ನಲ್ಬರಿ ಬೈಪಾಸಿಂದ ಬಂದು ಇವಾಗ ನಲ್ಬರಿಯಿಂದ ಸೀದಾ ವೆಸ್ಟ್ ಬೆಂಗಾಲ್ ಕಡೆ ಹೋಗ್ಬೇಕು. ಇವಾಗ ನೋಡಬೇಕು. ಇಡೀ ದಿನ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ ನನ್ನ ಕೈಲಿ, ಯಾಕಂದರೆ ಫುಲ್ ಜರ್ನಿನೇ ಆಗಿಬಿಡುತ್ತೆ. ಕಿತ್ತೋಗಿರೋ ವರ್ಸ್ಟ್ ರೋಡ್ ಗುರು ಬಿಹಾರಲ್ಲಿ. ರೋಡೇ ಸರಿ ಇಲ್ಲ ಲಿಟ್ರಲಿ. ಇವಾಗಿರೋದು ಛಾಪ್ರಾ ಅಂತ ಬರುತ್ತೆ, ಛಾಪ್ರಾ ಬೈಪಾಸು ಬ್ರಿಡ್ಜಲ್ಲಿದ್ದೀನಿ. ಅಯ್ಯೋ ಏನು ಗುರು ರೋಡ್ ಅದು 3 ಅಡಿ ಗುಂಡಿ ಇದೆ ಒಂದೊಂದು ರೋಡಲ್ಲಿ. ಇಲ್ಲಿನ ಗೌರ್ಮೆಂಟ್ ಏನು ಮಾಡ್ತಿದೆ? ಬೆಳಗ್ಗೆಯಿಂದ ಫುಲ್ಲು ಫಾಗು, ಬರೀ ಇದೇ ಥರ ಫುಲ್ಲು ಫಾಗಿದೆ. ನೋಡಿ ಇಲ್ಲಿ ಎಷ್ಟು ಹೈಟ್ ಇದ್ದೀವಿ, ಏನೂ ಕಾಣ್ತಿಲ್ಲ. ಯಪ್ಪ ಫಸ್ಟ್ ರೋಡ್ ಮಾಡಿಸ್ರು ಮಾರೆ. ಆ ಬಿಹಾರ ಜನ ಏನು ಹೊಟ್ಟೆಗೆ ಏನು ತಿಂದಿದ್ದೀರಾ ನೀವು? ಬರೀ ಮಣ್ಣು ತಿಂತಿದ್ದೀರೇನೋ? ರೋಡಲ್ಲಿರೋ ಮಣ್ಣೆಲ್ಲ ತಗೊಂಡು ಹೋಗಿದ್ದೀರಲ್ಲ. ಒಂದು ಮಣ್ಣು ಹಾಕಲ್ಲ, ಏನಿಲ್ಲ. ಹೋಗ್ಲಿ ಜಲ್ಲಿನಾರು ಹಾಕ್ತೀನಿ, ಜಲ್ಲಿನೇ ಆಗಲಿ, ಮಣ್ಣೇ ಹಾಕಲ್ಲ, ಜಲ್ಲಿ ಏನಿಲ್ಲ. ಸಖತ್ ವರ್ಸ್ಟ್ ಇದೆ ಮಾತ್ರ ಬಿಹಾರ ಸರ್ಕಾರ. ನೋಡ್ತಾ ಇದ್ದೀನಿ ಯಾವುದೇ ಒಂದು ಊರಿಗೆ ಹೋಗ್ರಿ ರೋಡೇ ಸರಿ ಇರೋಲ್ಲ. ಕೆಲವೊಂದು ರೋಡ್ ಮಾತ್ರ ಚೆನ್ನಾಗಿರುತ್ತೆ, ಇನ್ನು ಕೆಲವೆಲ್ಲ ವರ್ಸ್ಟ್ ಅಂದರೆ ವರ್ಸ್ಟು. ಮತ್ತು ವೆಸ್ಟ್ ಬೆಂಗಾಲು ಅಷ್ಟೇ, ಸರಿನೇ ಅಲ್ಲ ವೆಸ್ಟ್ ಬೆಂಗಾಲ್. ಈಗ ನೆಕ್ಸ್ಟ್ ಬರ್ತಾ ಯು ಪಿ ಬರುತ್ತೆ. ಯು ಪಿ ರೋಡು ಓಕೆ, ಬಟ್ ಬೈಪಾಸ್ ರೋಡೆಲ್ಲ ಚೆನ್ನಾಗಿಲ್ಲ ಯು ಪಿಯಲ್ಲೂ. ಮಧ್ಯಪ್ರದೇಶ ಎಲ್ಲ ಫೈನ್, ಮಧ್ಯಪ್ರದೇಶ ಮಹಾರಾಷ್ಟ್ರ ಎಲ್ಲ ಓಕೆ ಇದೆ.
ಸಾಕಾಯ್ತಪ್ಪ. ಅದ್ರಲ್ಲಿ ಬೇರೆ ಈ ಆರ್1 ಫೈವ್ ಎಲ್ಲ ಕೇಳೋದೇ ಬೇಡ, ಎಷ್ಟು ರಗಳೆ ಗೊತ್ತಾ ಓಡ್ಸೋಕ್ಕೆ. ಒಂದು ಗುಂಡಿ ಹಾರಿಸ್ಬಿಟ್ರೆ ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ಇನ್ನು ಊರಿಗೆ 2000 ಕಿಲೋಮೀಟ್ರ್ ಬಾಕಿ ಇದೆ. ಹೋಗೋಣ ಬನ್ನಿ. ರೋಡ್ ಸೈಡಲ್ಲೆಲ್ಲ ಲಾರಿ ನಿಲ್ಲಿಸ್ಕೊಂಡಿದ್ದಾರೆ ಫುಲ್. ಆಲ್ಮೋಸ್ಟ್ ಈ ಬ್ರಿಡ್ಜಲ್ಲಿ ಎಷ್ಟು ಒಂದು 3 ಕಿಲೋಮೀಟ್ರ್ ಇದೆ ಉದ್ದ. 3 ಕಿಲೋಮೀಟ್ರಿಂದನೂ ಲಾರಿ ಗೀರಿ ಎಲ್ಲ ನಿಲ್ಲಿಸ್ಕೊಂಡಿದ್ದಾರೆ. ಏನು ರೋಡೇನಪ್ಪ, ರೋಡಿಗೋಸ್ಕರ, ರೋಡ್ ಚೆನ್ನಾಗಿಲ್ದಕ್ಕೆ ಲಾರಿ ನಿಲ್ಲಿಸ್ಕೊಂಡಿರ್ತೀವಿ ಇವರೆಲ್ಲ. ವೆರಿ ಗುಡ್.